ಬೆಂಗಳೂರಿನಲ್ಲೊಬ್ಬ ವಿಚಿತ್ರ ಕಾಮುಕ ಇದ್ದ, ಸೈಕೋಪಾತ್. ಒಂಟಿಯಾಗಿ ಓಡಾಡ್ತಿದ್ದ ಮಹಿಳೆಯರನ್ನೇ ಟಾರ್ಗೆಟ್ ಮಾಡ್ತಿದ್ದಂತೆ. ಕಾಮಾಕ್ಷಿ ಪಾಳ್ಯದ ಪೊಲೀಸರು ಒದ್ದು ಒಳಗಾಕಿದ್ದಾರೆ. ಆ ಸೈಕೋಪಾತ್ನನ್ನ ಹಿಡಿಯೋದಕ್ಕೂ ಕೂಡ ಸರ್ಕಸ್ ಮಾಡಿದ್ರು ಪೊಲೀಸ್ನವರು. ಬೆಂಗಳೂರಿನಲ್ಲಿ ವಿಚಿತ್ರ ಸೈಕೋ ಒಬ್ಬನಲ್ಲ, ಸಾಕಷ್ಟು ಜನ ಇದ್ದಾರೆ. ಅದರಲ್ಲಿ ಈತನು ಒಬ್ಬ. ಒಂಟಿಯಾಗಿ ಓಡಾಡ್ತಿರ್ತಾರೆ ನೋಡಿ ಮಹಿಳೆಯರು, ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಂತೆ. ಕಾಮಾಕ್ಷಿ ಪಾಳ್ಯದ ಖಾಕಿ ಈ ಸೈಕೋನನ್ನ ಹಿಡಿದು ಒಳಗಾಕಿದ್ದಾರೆ. ಈಗ ಇನ್ನು ಜೈಲಲ್ಲಿ ಎಷ್ಟು ಕೀಟ್ಲೆಗಳನ್ನು ಮಾಡ್ತಾನೋ ಏನು. ಸಂಜೆ ಕಾಮುಕ ಈತ, ಹಗಲೊತ್ತಿನ ಕಾಮುಕ ಅಲ್ಲ. ಖಾಸಗಿ ಅಂಗಾಂಗಗಳನ್ನು ಮುಟ್ಟಿ ವಿಕೃತ ಮೆರೀತಿದ್ದ. ಒಂಟಿಯಾಗಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಹೆಣ್ಮಕ್ಳು, ಅವರನ್ನ ಅಸಭ್ಯವಾಗಿ ಮುಟ್ಟೋದು, ಅಲ್ಲಿಂದ ಓಡೋಗೋದು. ನಿಂತ್ಕೊತಿರ್ಲಿಲ್ಲ, ನಿಲ್ಲದಕ್ಕೆ ಧೈರ್ಯ ಇರಲಿಲ್ಲ, ಮುಟ್ತಾನೆ ಓಡ್ತಾನೆ ಅಲ್ಲಿಂದ. ಅಪಾಯಕಾರಿ ಸೈಕೋಪಾತ್ ಪೊಲೀಸರ ವಶಕ್ಕೆ. ಇವನು ಕಾಮಾಕ್ಷಿ ಪಾಳ್ಯ, ಮೆಜೆಸ್ಟಿಕ್ಕು ಈ ಭಾಗದಲ್ಲಿ ಸುತ್ತ ಗಮನಿಸ್ತಾನೆ. ಒಂಟಿಯಾಗಿ ಮಹಿಳೆಯರು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವರು ಹಿಂದೆನೇ ಫಾಲೋ ಮಾಡೋದು, ಅವರ ಖಾಸಗಿ ಭಾಗಗಳನ್ನು ವಿಕೃತವಾಗಿ ಸ್ಪರ್ಶ ಮಾಡಿ ಅಲ್ಲಿಂದ ಓಡೋಗೋದು. ಈ ತರಹದ ಅನೇಕ ಪ್ರಕರಣಗಳಲ್ಲಿ ಈತ ಆರೋಪಿಯಾಗಿದ್ದ. ಆದರೆ ಪೊಲೀಸ್ನವರು ಮಾತ್ರ ಕಡಲೆಕಾಳು ತಿಂತಾ ಇದ್ರು ಇಷ್ಟು ದಿನ. ಈ ಹಿಡಿಯೋದಕ್ಕೆ ಎಲ್ಲಿ ಸಿಗ್ತಾನೆ ಅಂತ ಅವರೇ ತಿಳ್ಕೊಳ್ಳೋದು, ಎಲ್ಲಿ ಹುಡುಕೋದು, ಎಲ್ಲಿ ಸಿಗ್ತಾನೆ ಅಂತ ಅವರೇ ಅನ್ಕೊಂಡು ಅವರೇ ಸುಮ್ಮನಾಗೋದು. ಕೊನೆಗೆ ಆತನೇ ಬಂದು ಸರೆಂಡರ್ ಆದ್ನೋ ಅಥವಾ ಪೊಲೀಸರೇ ಅವನ್ನ ಚೇಂಜ್ ಮಾಡಿ ಹಿಡಿದ್ರು ಗೊತ್ತಿಲ್ಲ. ಒಟ್ಟಾರೆ ಪೊಲೀಸರು ಆತನನ್ನು ಈಗ ವಶಕ್ಕೆ ಪಡೆದಿದ್ದಾರೆ. ಈ ನೋಡಿ, ಬೆಂಗಳೂರಿನಲ್ಲಿ ಹೆಣ್ಮಕ್ಳಿಗೆ ಸುರಕ್ಷತೆನೇ ಇಲ್ದಂಗೆ ಆಗಿದೆ. ತೆಲಂಗಾಣ ಆಗ್ತಾ ಇದೆ, ತೆಲಂಗಾಣ ಆಗ್ತಾ ಇದೆ. ಬೈಕಲ್ಲಿ ಹೋಗ್ತಾ ಇರ್ತಾನೆ, ಹುಡುಗಿರು ನಡ್ಕೊಂಡು ಹೋಗ್ತಾರೆ, ಅವ್ರ ಖಾಸಗಿ ಭಾಗಗಳನ್ನು ಮುಟ್ಟೋದು, ಇನ್ನೂ ಕೆಲವರು ಕುತ್ತಿಗೆನ ಹಿಚ್ಕೋದು, ಸರಗಳ್ಳತನ ಹೆಸರಿನಲ್ಲಿ ಅವ್ರನ್ನ ಅಸಭ್ಯವಾಗಿ ನಡ್ಕೊಳ್ಳೋದು. ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಇಲ್ಲದ ಹಾಗೆ ಬೆಂಗಳೂರು ಮಾರ್ಪಾಡಾಗುವ ಮುನ್ನ ಮತ್ತೊಂದು ತೆಲಂಗಾಣ ಆಗಬಾರ್ದು ಬೆಂಗಳೂರು. ಸಂಜೆ ಆಗ್ತಾ ಇದ್ದ ಹಾಗೆ ಮಹಿಳೆಯರಿಗೆ, ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಇರುವ ಒಂದು ರಾಜಧಾನಿ ಆಗಬೇಕು ಬೆಂಗಳೂರು. ಸೊ ಬೆಂಗಳೂರಿನಲ್ಲಿ ಸೈಕೋಪಾತ್ಗಳ ಸಂಖ್ಯೆಯೂ ಜಾಸ್ತಿ ಆಗ್ತಾ ಇದೆ. ಆ ಪೈಕಿ ಒಬ್ಬ ಸೈಕೋಪಾತ್ನನ್ನ ಕಾಮಾಕ್ಷಿ ಪಾಳ್ಯದ ಪೊಲೀಸರು ವಶಕ್ಕೆ ಪಡೆದು ಬುದ್ಧಿ ಕಲಿಸೋ ಪ್ರಯತ್ನವನ್ನ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.